ಹಾಯ್ ಹಲೋ ನಮಸ್ಕಾರ. ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದ್ದೀನಿ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ರಿ, ಇವತ್ತು ರವಿವಾರ ಅಮಾವಾಸ್ಯೆ ಅಲ್ರಿ, ಅದಕ್ಕೆ ಇವತ್ತೆಲ್ಲ ರಂಗೋಲಿ ಹಾಕಿ ಪೂಜೆ ಮಾಡಿದ್ವಿ. ನೋಡ್ರಿ, ಇವರು ನಮ್ಮ ಅತ್ತಿರಿ. ಸೊ ನಮ್ಮ ಅತ್ತಿಗೂ ಪೂಜೆ ಮಾಡಿದ್ವಿ, ದೇವ್ರಿಗೂ ಎಲ್ಲ ಪೂಜೆ ಮಾಡಿ. ನನ್ನ ಮಗಳು ಇವತ್ತು ಅಮಾವಾಸ್ಯೆ ಸ್ಪೆಷಲ್ ಹೋಳ್ಗೆ ಮಾಡಿ ಮಮ್ಮಿ ಅಂತಂದ್ಲು. ಅದ್ರ ಸಲುವಾಗಿ ಹೋಳ್ಗೆ ಮಾಡಕ್ಕೆ ರೆಡಿ ಮಾಡಕತ್ತೀನಿ. ನೋಡ್ರಿ, ಆಲ್ರೆಡಿ ನಾನು ಬ್ಯಾಳೆ ಕುದ್ಸಕ್ಕೆ ಇಟ್ಟಿದ್ದೆ ರೀ. ಬ್ಯಾಳೆ ಆಲ್ರೆಡಿ ಕುದಿದ್ಲಾಕತ್ತಿತ್ತು. ಈ ಕಡೆ ನಾನು ಹಿಟ್ಟನ್ನು ನೆನೆಸಿಟ್ಟಿದ್ದೆ ರೀ. ಹಿಟ್ಟು ಸ್ವಲ್ಪ ನೆನಿಬೇಕಲ್ರಿ, ಅದ್ರ ಸಲುವಾಗಿ ಕಟ್ ತೆಗ್ದೀನಿ ರೀ. ಕಟ್ಟಿಗೆ ಏನು ಬೇಕು ಸಾಂಬಾರ್ಗೆ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳಕತ್ತೀನಿ. ನೋಡ್ರಿ, ಈ ಕಟ್ ನೋಡ್ರಿ ತೆಗ್ದಿಟ್ಕೋತೀವಿ. ನೋಡ್ರಿ, ಕಟ್ ಮೊದಲೇ ಕುದಿಸ್ಬೇಕ್ರಿ. ಅದ್ರಾಗ ಒಂಚೂರು ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಕುದಿಸ್ಬೇಕ್ರಿ. ಅಂದ್ರೆ ಭಾಳ ಚಂದ ಆಗ್ತದೆ ರೀ ಇದು ಒಮ್ಮೆ ಡೈರೆಕ್ಟಾಗಿ ನಾವು ಪಾಣೆ ಹೊಡೆದ್ಮ್ಯಾಗ ಹಾಕ್ತೀವಲ್ರಿ, ಟೇಸ್ಟ್ ಅಷ್ಟೊಂದು ಸರಿ ಆಗಲ್ಲ. ಸೊ ಇದು ಕಟ್ ನಾಮ್ರ ಅಂತಂದ್ರೆ ಈ ರೀತಿ ಮಾಡಿದ್ರೆ ಚಲೋ ಆಗ್ತದೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನೋಡಿರಿ, ಮತ್ತು ನಿಮಗೆ ಹಿಟ್ಟು ನಾದೋದು, ಹೋಳ್ಗೆ ಹಿಟ್ಟು ಹೆಂಗೆ ನಾದಬೇಕು, ಹೋಳ್ಗೆಗೆ ಬ್ಯಾಳೆ ಹೆಂಗೆ ಹಾಕಬೇಕು ಅಂತ ಏನಾರು ಇತ್ತಂದ್ರೆ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ವೀಡಿಯೋದಾಗ ಕಂಪ್ಲೀಟಾಗಿ ಹಾಕ್ತೀನಿ ರೀ. ಸೊ ಇದಕ್ಕೆಲ್ಲ ಹಾಕ್ಲಕತ್ತೀನಿ. ನೋಡಿರಿ, ಹುಳಿ ಅದು ಎಲ್ಲ ನೀಟಾಗಿ ಆ ಕಡೆ ಅಂತರೂ ಬ್ಯಾಳೆ ಕುದಿಲಾಕ ಇಟ್ಟಿನಿ ರೀ. ಇದು ಎಷ್ಟು ಕುದೀತದೆ ನೋಡ್ರಿ, ಅಷ್ಟು ಚೆಂದ ಆಗ್ತದೆ ನೋಡ್ರಿ ಸಾಂಬಾರು. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಈ ಥರ ಮಾಡ್ತೀನಿ. ಇದು ಅಂತೂ ಭಾರಿ ಟೇಸ್ಟ್ ಆಗ್ತದೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಸೊ ಆ ಕಡೆ ಕುದಿಲತ್ತಿತ್ತು, ಬ್ಯಾಳಿನೂ ಆಲ್ರೆಡಿ ಕುದಿತ್ರಿ. ಈ ಬ್ಯಾಳೆ ಕುದ್ದಿತ್ತು. ನೆಕ್ಸ್ಟ್ ಇದು ಸ್ವಲ್ಪ ತಾರ್ಲಿ ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಂಡ್ರೆ ಆಯಿತು ಸಾಂಬಾರಿಗೆ ಅಂತಂದು. ನೋಡಿರಿ, ಇದು ಈ ರೀತಿ ಕುದಿಲಾಕತ್ತದ ನೋಡಿರಿ, ಭಾಳ ಚಂದ ಕುದಿತದ್ರಿ ಇದು. ಆಮೇಲೆ ಇದಕ್ಕೆ ಸಾಂಬಾರಿಗೆ ಏನೇನು ಹಾಕಬೇಕು ಮಸಾಲ ಅಂತಂದು ರೆಡಿ ಮಾಡ್ಕೊಳಕತ್ತೀನಿ. ನೋಡಿರಿ, ಇದಕ್ಕೆ ಬೇಕಾಗಿರೋ ಐಟಮ್ ಏನು: ಟೊಮ್ಯಾಟೊ ರೀ, ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಅಲ್ಲ ರೀ, ಮತ್ತು ಹಸಿ ಕೊಬ್ಬರಿ ರೀ. ಇವಿಷ್ಟು ಮಿಕ್ಸರ್ಗೆ ಹಾಕೋಬೇಕು ನೋಡಿರಿ ನೀಟಾಗೆ. ನೋಡಿರಿ, ನಾನು ಮಿಕ್ಸರ್ಗೆ ಹಾಕ್ಕೊಂಡಿನಿ, ಚೆಂದಾಗಿ ಮಿಕ್ಸರ್ಗೆ ಹಾಕ್ಕೊಂಡಿದ್ದು. ಇವಾಗ ಪಾಣೆ ಹೊಡಿತೀನಿ ನೋಡಿರಿ. ಒಂದು ಗ್ಯಾಸ್ ಮ್ಯಾಗ ಒಂದು ಬೊಗೋಣಿ ಇಟ್ಟು, ಆ ಬೊಗೋಣಿಗೆ ಒಂಚೂರು ಎಣ್ಣೆ ಮತ್ತು ಮಾಮೂಲಿ ನಿಮ್ಗೆ ಗೊತ್ತಲ್ರಿ ಜೀರಿಗೆ ಸಾಸಿವೆ ಏನೇನು ಹಾಕಬೇಕು ಎಲ್ಲ ನೀಟಾಗಿ ಹಾಕಿ ಪಾಣೆ ಮಸಾಲೆ ಎಲ್ಲ ಅದಕ್ಕೆಲ್ಲ ಅಂಟ್ಕೊಂಡಿದ್ದೆಲ್ಲ ನೀಟಾಗಿ ಒಂದು ಕಡೆ ಮಾಡ್ಕೊಳಕತ್ತೀನಿ ರೀ. ಇವಾಗ ಹಾಕ್ಲಾತೀನಿ ನೋಡ್ರಿ. ಎಣ್ಣೆ ಕಾಯ್ದ್ಮ್ಯಾಗ ಜೀರಿಗೆ ಸಾಸಿವೆ ಮತ್ತು ಇದು ಹಾಕ್ಬೇಕ್ರಿ. ಆ್ಯಕ್ಚುಲಿ ನನ್ನ ಮನ್ಯಾಗ ಖಾಲಿ ಆಗಿತ್ತು ಕರಿಬೇವು, ಸೊ ಕರಿಬೇವು ಹಾಕಿಲ್ಲ. ಇವಾಗ ಮಸಾಲೆ ಹಾಕ್ಲಾಕತ್ತೀನಿ ನೋಡಿರಿ. ಈ ಮಸಾಲೆ ಎಲ್ಲ ಹಾಕಿದ್ಮ್ಯಾಗ ಒಟ್ಟು ನೀರು ಹಾಕಬಾರ್ದು ರೀ. ಮಸಾಲೆ ಎಲ್ಲ ಕುದಿಬೇಕ್ರಿ ನೀಟಾಗಿ, ಯಾಕಂದ್ರೆ ಎಲ್ಲ ಹಸಿ ಇರ್ತದಲ್ರಿ. ಕೊಬ್ಬರಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಎಲ್ಲ ಇದೆಲ್ಲ ನೀಟಾಗಿ ಕುದಿಬೇಕ್ರಿ. ಇದು ಫ್ರೈ ಆಗಬೇಕು ಎಣ್ಣೆಗೆ. ಎಷ್ಟು ನೀಟಾಗಿ ಫ್ರೈ ಆಗ್ತದೆ ನೋಡಿರಿ, ಅಷ್ಟು ಚೆಂದ ಆಗ್ತದೆ ಇದು. ನಾವು ಆ ಕಡೆ ಕುದಿಸಿ ಇಟ್ಕೊಂಡಿರ್ತೀವಿ ನೋಡ್ರಿ, ಅದಂತೂ ಕುದಿರ್ತದೆ ಆಲ್ರೆಡಿ. ಸೊ ಇದನ್ನು ಅದ್ರ ತಕ್ಕಂಗೆ ಫ್ರೈ ಮಾಡ್ಕೋಬೇಕ್ರಿ ನೀಟಾಗೆ. ನೋಡ್ರಿ, ಚಲೋತ್ನಾಗ ಫ್ರೈ ಆಗ್ಲತ್ತದ. ಇದು ಕುದ್ದಿರೋ ಅಂಥದ್ದು ಏನು ಮಸಾಲೆ ಇರ್ತದೆ ನೋಡ್ರಿ, ಇದು ಹಾಕ್ಬೇಕು ನೋಡ್ರಿ. ಇವಾಗ ಹಾಕ್ದೇವಂದ್ರೆ ಆಯ್ತು ರೀ. ಇದಕ್ಕೇನು ಹಾಕೋದಿಲ್ಲ ರೀ, ರೆಡಿನೇ ಸಾಂಬಾರು. ಮತ್ತು ಸ್ವೀಟ್ ಬೇಕಾಗ್ತದೆ ರೀ, ಸ್ವಲ್ಪ ಹುಳಿ ಖಾರ ಉಪ್ಪು ಎಲ್ಲ ರೀತಿ ಇತ್ತಂದ್ರೆ ಚಲೋ ಆಗ್ತದೆ ಸಾಂಬ್ರ. ಸೊ ಇದಕ್ಕೆ ಇದೇನು ಬ್ಯಾಳೆ ಕುದ್ದಿರ್ತದೆ ನೋಡಿರಿ, ಈ ಬ್ಯಾಳೆ ಕುದ್ದಿದ್ರಂದ್ರೆ ಸ್ವಲ್ಪ ತೆಗೆದು ಅದನ್ನು ಹಾಕ್ತೀನಿ ರೀ. ನೀವು ಬೇಕಾದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಸ್ವೀಟ್ ಹಾಕಿದ್ರೆ ಚೆಂದ ಆಗ್ತದೆ ರೀ. ಹೋಳ್ಗೆ ಆಮ್ರ ಸ್ವಲ್ಪ ಸ್ವೀಟೇ ಇರಬೇಕು, ಜಾಸ್ತಿ ಏನಿಲ್ಲ. ಸೊ ನಾನು ಇವಾಗ ಕುದ್ದಿರೋ ಒಂದು ಸ್ವಲ್ಪ ಹಾಕ್ಕೊಂಡೆ ನೋಡಿರಿ, ಭಾಳ ನೀಟ್ ಆಗ್ತದೆ ನೋಡಿರಿ. ರೆಡಿ ಆಯ್ತು ನೋಡಿರಿ ಸಾಂಬಾರು. ಒಂದು 2-3 ಹೋಗಿ ಕುದಿಬೇಕು ರೀ. ಆಮೇಲೆ ಈ ಕಡೆ ನಾನು ಇದು ಮಾಡ್ಕೋಬೇಕು, ಹೂರಣ ಅರಿಬೇಕು ಅಂತಂದು ರೆಡಿ ಮಾಡ್ಕೊಂಡು ಇಟ್ಕೊಳ್ತೀನಿ ನೋಡಿರಿ. ಮಿಕ್ಸರ್ಗೆ ಹಾಕೋತಾರೆ. ಮಿಕ್ಸರ್ಗೆ ಹಾಕಿದ್ರೆ ಅದು ಸರಿ ಆಗಲ್ಲ ಅಂತಂದು ನಾನು ಕೈಲೇ ಇದು ಮಾಡತ್ತೀನಿ ನೋಡಿರಿ. ಸ್ವಲ್ಪ ಹಾಕ್ಕೊಂಡು ಈ ರೀತಿ ಚರ್ಗಿನ ತಿಕ್ಕಿದೇವಂದ್ರೆ ನೀಟಾಗಿ ಆಗ್ತದೆ ನೋಡಿರಿ. ನಮ್ಮ ಊರ ಕಡೆ ಎಲ್ಲ ಒಳ್ಳೆ ಇರ್ತದೆ, ಒಳ್ಳೆಗೆ ಇದು ಮಾಡ್ತೀವಿ. ಸೊ ಇಲ್ಲಿ ಎಲ್ಲಿ ಒಳ್ಳಿಲ್ಲ ಅಂತಂದು ಈ ರೀತಿ ಒಂದು ಇದ್ರಾಗ ಮಾಡಕತ್ತೀನಿ ನೋಡಿರಿ. ಇದನ್ನು ನೀಟ್ ಬರ್ತದೆ ರೀ, ಭಾರಿ ಸ್ಮೂತ್ ಬರ್ತಾವೆ ಹೋಳ್ಗೆಗಳು ನೀಟಾಗಿ. ಬಿಸಿ ಇದ್ದಾಗೆ ಸ್ವಲ್ಪ ಮಾಡ್ಬೇಕ್ರಿ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಆಗಲ್ಲ, ಬ್ಯಾಳೆ ಎಲ್ಲ ಗಂಡು ಇರ್ತಾವೆ. ಸೊ ಅದು ಇದು ಆಗಂಗಿಲ್ಲ. ಅದಕ್ಕೆ ನಾವು ಬಿಸಿ ಇದ್ದಾಗೆ ಈ ರೀತಿಯಾಗಿ ಮಾಡಿದ್ದೇವಂದ್ರೆ ಎಲ್ಲ ನೀಟ್ ಆಗ್ತದೆ ನೋಡಿರಿ. ಮಿನಿಮಮ್ ಒಂದು ಅರ್ಧ kg ಹಾಕಿದ್ದೆ ರೀ ಬ್ಯಾಳೆ. ಸೊ ನೋಡಿರಿ ಎಷ್ಟು ಚೆಂದ ಆಗ್ಯದಂತಂದ್ರೆ ಹದವಾಗಿ ಕೈಗೆ ಉಂಡಿನೇ ಏನು ಈ ರೀತಿ ಲಡ್ಡು ಗಿಡ್ಡೆ ಏನಾರ ಮಾಡಿದೆವಂದ್ರೆ ಅಷ್ಟು ನೀಟ್ ಆಗ್ತದೆ ನೋಡಿರಿ. ಅಷ್ಟು ನೀಟಾಗಿತ್ತು ನೋಡಿರಿ ಇದು. ನಾನಂತರೂ ಹಿಂಗೆ ಮಾಡ್ತೀನಿ ರೀ. ನೀವೆಲ್ಲ ಹೆಂಗೆ ಮಾಡ್ತೀರಂತಂದು ಕಮೆಂಟ್ ಮಾಡಿರಿ. ಇವಾಗೆಲ್ಲ ರೆಡಿ ಆಯಿತು, ರೆಡಿ ಆಯಿತು. ಹೂರ್ಣನೂ ರೆಡಿ ಆಯಿತು, ಹಿಟ್ಟನ್ನು ರೆಡಿ ಆಗೈತಿ. ಆವಾಗಲೇ ನೆನೆ ಇಟ್ಟೀನಿ. ಒಂದು ತಾಸರಿ ನೆನಿಬೇಕು ಮಿನಿಮಮ್ಮ. ಇಲ್ಲಿ ನೋಡ್ರಿ, ಎಣ್ಣೆನೂ ತೊಗೊಂಡಿನಿ. ಇವಾಗ ನೋಡಿರಿ, ಅನ್ನನೂ ಮಾಡೀನಿ, ಕಾಣ್ಲಾಗ್ತದೆ ನಿಮ್ಗೆ. ಮಾಡೀನಿ. ಈಗ ಸಾರು ಕುದೀತು. ಸೊ ಇದೆರಡು ಆಯಿತು. ಇವಾಗ ಹೋಳ್ಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳಂದ್ರೆ ಇವಾಗ ಇದು ಏನು ಹಿಟ್ಟಿನ ಕವರ್ ಐತಲ್ರಿ, ಈ ಹಿಟ್ಟಿನ ಕವರ್ನಾಗೆ ನಾನು ಹೋಳ್ಗೆ ಮಾಡ್ಕೊಳಕ್ಕೆ ಒಂದು ಪೇಪರ್ ಕಟ್ ಮಾಡ್ಕೊತೀನಿ ನೋಡಿರಿ. ಈ ಥರ ಸೌನಾಗೆ ಈ ಥರ ಮಾಡಿಕೊಂಡು ನೀವು ಅದು ಇದು ಇರ್ತದೆ ನೋಡಿರಿ, ಏನಂತಾರೋ ಅದಕ್ಕೆ
ಅದು ಒಂಥರ ಇದ್ರದ್ದು ಸ್ಟೀಲ್ ಟೈಪ್ ಇರ್ತದೆ ನೋಡ್ರಿ, ಊರ ಕಡೆ ಎಲ್ಲ ನನಗೆ ಹೆಸರು ಬರೋವಲ್ದು. ಸೊ ಅದ್ರ ಮ್ಯಾಗೂ ಮಾಡ್ಬೋದು. ನಾನು ಇದು ಹಿಂಗೆ ಕಟ್ ಮಾಡ್ಕೊಂಡೇನು ಹಿಟ್ಟಿಂದ ಐತಿದೇನೇನಿಲ್ಲ. ಸೊ ನನಗಂತೂ ಮದುವೆ ಸ್ಟಾರ್ಟಿಂಗ್ ಹೋಳ್ಗೆನೇ ಬರ್ತಿದ್ದಿಲ್ಲ ರೀ, ಸಿಕ್ಕಾಪಟ್ಟೆ ಕಷ್ಟ. ಎಲ್ಲ ಅಡ್ಗೆ ಬರ್ತಿತ್ತು, ಹೋಳ್ಗೆನೇ ಬರ್ತಿರ್ಲಿಲ್ಲ. ಯಾವ ಮನೆಯಾಗೆ ಮಾಡ್ತಿದ್ರು ಎಲ್ಲರೂ ನಮ್ಮ ನೆಗೆಣಿಯವರು. ನಾನು ಮ್ಯಾಲ್ಗಡೆದ ಕೆಲಸ ಎಲ್ಲ ಮಾಡ್ತಿದ್ದೆ, ಅಂದರೆ ಬಟ್ಟೆ ಬಾಂಡೆ ಈ ರೀತಿ ಎಲ್ಲ ಮಾಡ್ತಿದ್ದೆ ರೀ. ಸೊ ಈ ಹೋಳ್ಗೆ ಅನ್ನೋ ವಿಚಾರ ಬರ್ತದೆ, ನಾನು ಸಮೀಪ ಹೋಗ್ತಿರ್ಲಿಲ್ಲ. ಅದಕ್ಕೆ ಏನು ಹೇಳಬೇಕು ಎಲ್ಲ ಮಾಡ್ತಿದ್ದೆ ರೀ, ಬಟ್ ಹೋಳ್ಗೆ ಬರ್ತಿದ್ದಿಲ್ಲ. ಬಟ್ ಬೆಂಗ್ಳೂರಿಗೆ ಬಂದ್ಮ್ಯಾಗ ಎಲ್ಲನೂ ಟ್ರೈ ಮಾಡೀನಿ, ಬರಾಕತ್ತದ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಗ್ಲತ್ತದ ನೋಡ್ರಿ. ನೀವು ನೋಡ್ಲಾಕತ್ತಿರ್ಬೇಕು ನಾನು ಹೆಂಗೆ ಮಾಡ್ಲತ್ತೀನಿ, ಏನೋ ಭಾಳ ಎಕ್ಸ್ಪೀರಿಯೆನ್ಸ್ ಆದನ್ನೋ ರೀತಿ ಮಾಡತ್ತೀನಿ. ಬಟ್ ನಾನು ಇದು ಫಸ್ಟ್ ಟೈಮ್ ಮಾಡಾಕತ್ತೀನಿ. ನಾನು ಫಸ್ಟ್ ಟೈಮ್ ಅಂದರೂ ಇಷ್ಟು ನೀಟ್ ಬರಾಕತ್ತದಲ್ರಿ, ನಿಜ ನನಗೆ ಖುಷಿ ಆಯಿತು. ನೀವು ವಿಡಿಯೋ ಎಂಡಿಗೆ ನೋಡಿರಿ, ನಾನು ಹೋಳಿಗೆ ಎಲ್ಲ ಮಾಡಿದ್ಮೇಲೆ ಟೇಸ್ಟ್ ಮಾಡ್ತೀನಿ. ನಿಜ ನಾನು ಮಾಡಿರೋದಾ ಅಂತ ಅನ್ನಿಸ್ತದ್ರಿ. ಆ್ಯಕ್ಚುಲಿ ಅಷ್ಟು ಖುಷಿ ಆಯಿತು. ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು ರೀ. ಇದ್ರಾಗ ಒಂಚೂರು ನಾವು ಏಲಕ್ಕಿ ಹಾಕಿರ್ತೀವಲ್ರಿ, ಏಲಕ್ಕಿ ಸ್ಮೆಲ್ ಅಂತೂ ಘಮ 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 ಅನ್ನಕತ್ತಿತ್ತು ನೋಡ್ರಿ. ಮತ್ತು ಲಾಸ್ಟ್ ಟೈಮ್ ನಾನು ಒಂದು ಸರಿ ಟ್ರೈ ಮಾಡಿದ್ದೆ, ಹಿಟ್ಟು ಹಚ್ಚಿ ಟ್ರೈ ಮಾಡಿದ್ದೆ ರೀ. ಸೊ ಹಿಟ್ಟು ಹಚ್ಚಿ ಟ್ರೈ ಮಾಡಿದ್ರೆ ಅಷ್ಟು ಸರಿಯಾಗಿ ಆಗಲ್ರಿ. ಈ ರೀತಿ ಎಣ್ಣೆ ಹಾಕಿ ಮಾಡಿದ್ರೆ ಭಾಳ ಸ್ಮೂತ್ ಆಗ್ತದೆ ರೀ. ನೀವು ಎಣ್ಣೆ ಹಾಕಿ ಲಾಸ್ಟಿಗೆ ನೀವು ಬೇಯಿಸೋ ಟೈಮಿಗೆ ತುಪ್ಪ ಹಾಕಿದ್ರು ನಡೀತದೆ ರೀ. ಬಟ್ ನಮ್ಮ ಮನ್ಯಾಗ ತುಪ್ಪ ಒಬ್ಬೊಬ್ರು ತಿಂತಾರೆ, ಒಬ್ಬೊಬ್ರು ತಿನ್ನಲ್ಲ ಅಂತಂದು ನಾನು ತುಪ್ಪ ಯೂಸ್ ಮಾಡಿಲ್ಲ ರೀ. ನಿಮ್ಮ ಚಾಯ್ಸು, ಬೇಕಾದಾಗ ಹಾಕ್ಕೋಬೋದು ರೀ. ಸೊ ನೋಡಿರಿ, ನಾನು ಹೋಳ್ಗೆ ಮಾಡಾಕತ್ತೀನಿ. ನಿಜ ನನಗೆ ಭಾರಿ ಖುಷಿ ಆಗ್ತದೆ ಎಲ್ಲ ನೋಡಿದ್ರೆ. ಆ್ಯಕ್ಚುಲಿ ನಮ್ಮ ಊರ ಕಡೆ ಎಲ್ಲ ದೊಡ್ಡ 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 ಹೋಳ್ಗೆ ಮಾಡ್ತಾರೆ. ನಮ್ಗೆ ಇಟ್ಟು ಸಣ್ಣ ಮಾಡ್ಲಿಕ್ಕೆ ನಾವು ಅಳ್ತೀವಿ. ಆದರೂ ಏನೋ ಬರ್ತಲ್ಲಪ್ಪ ಅಂತ ಖುಷಿ ಆಯ್ತು. ಆ್ಯಕ್ಚುಲಿ ಎಲ್ಲ ಅಡುಗೆ ಬರ್ತದೆ ರೀ ನನಗೆಲ್ಲ, ಎಲ್ಲ ಬರ್ತದೆ ಅಡುಗೆ. ಒಂದು ಹೋಳ್ಗೆ ಒಂದು ಬಿಟ್ರೆ. ಬಟ್ ಇವಾಗ ಹೋಳ್ಗೆನೂ ಬಂತಲ್ರಿ, ಭಾಳ ಖುಷಿ ಆಗ್ಲತ್ತದ. ಸೊ ನೋಡಿರಿ ಎಷ್ಟು ಹೋಳ್ಗೆಗಳದು. ಹೋಳ್ಗೆ ಏನು ಹಬ್ಬದ ಟೈಮಿಗೆ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲರಿ. ನಾವು ತಿನ್ನಬೇಕು ಅಂತ ಅನ್ಸಿದ್ರೆ ಮಾಡ್ಕೊಂಡು ತಿನ್ಬೋದು. ಯಾಕಪ್ಪ ಅಂದ್ರೆ ಆ್ಯಕ್ಚುಲಿ ಯಾಕೆ ಮಾಡಲ್ಲ ಅಂದರೆ ಇದು ಭಾಳ ಕಷ್ಟ. ಎಲ್ಲ ಕುದಿಸ್ಬೇಕು, ರುಬ್ಬಬೇಕು, ಮಾಡಬೇಕು ಅಂತಂದು ಯಾರೂ ಮಾಡಂಗಿಲ್ಲ ರೀ. ಸೊ ನಾವು ಈ ರೀತಿಯಾಗಿ ಅವಾಗ ಮಾಡ್ಕೊತಿದ್ರೆ ನಮಗೂ ಈಸಿ ಆಗ್ತದೆ. ಹಬ್ಬದ ಟೈಮ್ನಾಗ ಏನು ಹೆವಿ ಅನಿಸಲ್ಲ. ಸೊ ಮಾಡ್ಕೊಂಡು ತಿನ್ಬೋದು ರೀ. ಈ ರೀತಿ ಸ್ವೀಟ್ ಎಲ್ಲ ಮಾಡಿದಾಗ ಮನೆಯದು ಒಂಥರ ಇದನ್ನೇ ವೆದರೇ ಚೇಂಜ್ ಇರ್ತದೆ ನೋಡಿರಿ. ಒಂಥರ ಪಾಸಿಟಿವ್ ವೆದರ್ ಇರ್ತದೆ ನೋಡಿರಿ, ಭಾರಿ ತಣ್ಣಗೆ. ಮತ್ತು ಮನ್ಯಾಗ ಮನ್ಸು ಶಾಂತಿ, ಪೂಜೆ ಎಲ್ಲ ಮಾಡಿರ್ತೀವಲ್ರಿ, ಈ ರೀತಿಯಾಗಿ ಮನಸ್ಸೆಲ್ಲ ಹಗೂರನೂ ಇರ್ತದೆ ರೀ. ಸ್ವೀಟ್ ಮಾಡೋದ್ರಲ್ಲಿಂತ ಸ್ವೀಟ್ ತಿನ್ನೋದ್ರಿಂದ ಮನ್ಸಿಗೆ ಖುಷಿನೂ ಇರ್ತದೆ ರೀ. ಸೊ ನೋಡಿರಿ ಎಷ್ಟು ಮಾಡಾಕತ್ತೀನಿ ನೋಡಿರಿ ಹೋಳ್ಗೆ. ಸೊ ಅಂತೂ ಇಂತೂ ಹೋಳ್ಗೆ ರೆಡಿ ಆಗಿರ್ಬೋದು. ತುಂಬಾ ಸಿಂಪಲ್ಲು ಹೋಳ್ಗೆ ಮಾಡೋದು ಹೆಂಗಂತ ಹೇಳೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.